ನಮಸ್ಕಾರ. ನಮ್ಮ ಸುದ್ದಿಗೆ ಸ್ವಾಗತ. ಚಿಕ್ಕನಾಯಕನಹಳ್ಳಿ 400 ವರ್ಷದ ಇತಿಹಾಸವಿರುವ ಶ್ರೀಗುರು ಸಿದ್ದೇಶ್ವರ ಸ್ವಾಮಿಯ ಶಿಲಾ ದೇವಾಲಯ ನಿರ್ಮಾಣವನ್ನ ಕುರುಬ ಸಮುದಾಯದಿಂದ ನಿರ್ಮಾಣ ಮಾಡಲಾಗುತ್ತಿದೆ ಎಂದು ಶ್ರೀಗುರು ಸಿದ್ದೇಶ್ವರ ಮಠದ ಗೌಡರಾದ ಇಟ್ಟಿಗೆ ರಂಗಸ್ವಾಮಯ್ಯ ಹೇಳಿದರು. ಅವರು ಮಾಧ್ಯಮದೊಂದಿಗೆ ಮಾತನಾಡಿ, ಶ್ರೀಗುರು ಸಿದ್ದೇಶ್ವರ ಮಠವು ಧಾರ್ಮಿಕ ಕಾರ್ಯಗಳನ್ನ ನಡೆಸಿಕೊಂಡು ಬರುತ್ತಿದೆ. ಇದು ಕುರುಬ ಸಮಾಜ ಮಠವಾಗಿದ್ದು ಕುಲಬಾಂಧವರ ಸಹಕಾರದಲ್ಲಿ ಹೆಂಚು ಮತ್ತು ಕಂಬಗಳ ಸಾಲು ಹಾಗೂ ಮರಮುಟ್ಟುವಿನಿಂದ ಇದ್ದ ಮಠವನ್ನ ತೆರವುಗೊಳಿಸಿ ಹೊಸ ವಿನ್ಯಾಸದಲ್ಲಿ ಕಲ್ಲಿನ ದೇವಾಲಯವನ್ನ ಗರಿಷ್ಠ 2.5 ಕೋಟಿ ಅಂದಾಜಿನಲ್ಲಿ ನಿರ್ಮಾಣ ಮಾಡಲಾಗುತ್ತಿದೆ ಎಂದರು. ಲೋಕ ಕಲ್ಯಾಣಕ್ಕಾಗಿ ನಿರ್ಮಾಣವಾಗುತ್ತಿರುವ ದೇವಾಲಯಕ್ಕೆ ಕುರುಬ ಸಮಾಜದ ಭಕ್ತರು ತಮ್ಮ ತನು ಮನ ಧನವನ್ನ ನೀಡಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕೆಂದರು. ಮಠದ ಅರ್ಚಕರಾದ ಶಾಂತಪ್ಪ ಒಡೆಯರ್ ಮಾತನಾಡಿ, ಶ್ರೀಗುರು ಸಿದ್ದೇಶ್ವರ ಸ್ವಾಮಿ ಮಠದಲ್ಲಿ ಕಳೆದ 22 ವರ್ಷಗಳಿಂದ ಅರ್ಚಕರಾಗಿ ಸೇವೆ ಸಲ್ಲಿಸುತ್ತಿದ್ದೇವೆ. ಕುರುಬ ಸಮಾಜದಲ್ಲಿ ಆಗುವ ಮದುವೆ ಶುಭ ಕಾರ್ಯಗಳಲ್ಲಿ ಕುಲ ಪದ್ಧತಿಯನ್ನ ಅನುಸರಿಸುತ್ತಾ ಬಂದಿದ್ದೇವೆ. ಈ ಮಠವು 400 ತಲೆಮಾರನ್ನ ಕಂಡಿದೆ. ಈಗ ನೂತನವಾಗಿ ದೇವಾಲಯ ನಿರ್ಮಾಣ ಆಗುತ್ತಿದ್ದು ದೇವಾಲಯದ ದ್ವಾರವು ದಕ್ಷಿಣ ಮುಖವಾಗಿದ್ದು ದೇವರು ಕೂಡ ದಕ್ಷಿಣ ದಿಕ್ಕಿಗೆ ಮುಖವಾಗಿ ಪ್ರತಿಷ್ಠಾಪನೆಯಾಗುತ್ತದೆ. ಈ ನಿಟ್ಟಿನಲ್ಲಿ ಗುರುಸಿದ್ದೇಶ್ವರರನ್ನ ದಕ್ಷಿಣ ಮೂರ್ತಿ ಎಂದು ಕರೆಯುತ್ತಾರೆ ಎಂದರು. ಗುಡಿಗೌಡರಾದ ಹರ್ಷ ಮಾತನಾಡಿ, ಈ ಮಠದಲ್ಲಿ 8 ಜನ ಗುಡಿಗೌಡರು, ಬಳಗ ಭಂಡಾರಿಗಳು, 1000ದವರು ಇದ್ದಾರೆ. ಮಠವು 400 ವರ್ಷದ ಇತಿಹಾಸ ಇದ್ದರು. ಮಠದಲ್ಲಿ ಗುರುಸಿದ್ದೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿಯನ್ನ ಇಟ್ಟು ಪೂಜಿಸಲಾಗುತ್ತಿತ್ತು. ಈಗ ನೂತನ ದೇವಾಲಯ ನಿರ್ಮಾಣ ಆದ ಮೇಲೆ ಗರ್ಭಗುಡಿಯನ್ನ ನಿರ್ಮಿಸಿ ಲಿಂಗದಲ್ಲಿ ಉದ್ಭವವಾದ ರೇವಣಸಿದ್ಧರ ವಿಗ್ರಹವನ್ನ ಪ್ರತಿಷ್ಠಾಪಿಸಲಾಗುವುದು. ಈ ಮಠದಲ್ಲಿ 1922ರಿಂದ ಮಠದ ಆಡಳಿತದ ಸಂಬಂಧ ಪಟ್ಟಂತೆ ಲಿಖಿತ ದಾಖಲೆಗಳು ಇವೆ ಎಂದರು. ದೇವಾಲಯ ನಿರ್ಮಾಣದ ಶಿಲ್ಪಿಗಳು ಮಾತನಾಡಿ, ದೇವಾಲಯ ನಿರ್ಮಾಣ 1.5 ವರ್ಷದಲ್ಲಿ ಪೂರ್ಣಗೊಳ್ಳುತ್ತದೆ ಎಂದರು. ಈ ಸಂದರ್ಭದಲ್ಲಿ ಗುಡಿಗೌಡರಾದ ಹೊನ್ನೆಬಾಗಿ ಗುರುಮೂರ್ತಿ, ಮಣಿಧೀರ ಕೃಷ್ಣಮೂರ್ತಿ, ಮಠದ ಮಣಿಧೀರ ನಾಗರಾಜು, ಭದ್ರಾವತಿ ನಾಗರಾಜು ಸೇರಿದಂತೆ ಮಠದ ಭಕ್ತರು ಇದ್ದರು. ಇದು ನಮ್ಮ ಸುದ್ದಿ. ವರದಿ ಸಿ. ಮಲ್ಲಿಕಾರ್ಜುನ ಸ್ವಾಮಿ. ನಿಮ್ಮ ಹೆಸರು? ನಮ್ಮ ಹೆಸರು CM ರಂಗಸ್ವಾಮಯ್ಯ ಇಟ್ಟಿಗೆ ಅಂತ. ನಾವು ನಮ್ಮ ಗುರು ಸಿದ್ದೇಶ್ವರ ಮಠದಲ್ಲಿ ನಮ್ಮ ದೊಡ್ಡಪ್ಪ ಅವರು ನಮ್ಮ ವಂಶಿಕರು ಮಠದಲ್ಲಿ ಗೌಡಿಕೆ ಮಾಡ್ಕೊಂಬಂದಿದ್ರು. ಅದೇ ಥರ ಈಗ ನನಗೆ ನಮ್ಮ ಮನೆಗೆ ಬಂದಿರೋದ್ರಿಂದ ನಾನು ಆ ಗೌಡಿಕೆಯನ್ನು ಮಾಡ್ತಾಯಿದ್ದೀನಿ. ಇದು 1938ರಲ್ಲಿ ಬಂದಂಥ ಮಠದ ಮೂಲ ಇದೆ. ಇದು ಅದರಿಂದಲೂ ಆಗಲಿಂದಲೂ ಮಠ ನಡ್ಕೊಂಡು ಬರ್ತಾ ಇದೆ. ಅದನ್ನು ಜವಾಬ್ದಾರಿಯನ್ನು ಹೊತ್ತು ನಮ್ಮ ಕುಲಬಾಂಧವರು ಈ ಮಠಕ್ಕೆ ಸಂಬಂಧಪಟ್ಟವ್ರು ಇದ್ದಾರೋ ಅವರೆಲ್ಲರ ಸಹಕಾರದಿಂದ ಈ ಮಠವನ್ನು ಕಟ್ಟಬೇಕು ಅಂತ ತೀರ್ಮಾನ ಮಾಡಿ ಈ ಮಠದಲ್ಲಿ ಹೋಗ್ತಾ ಇದ್ದೀವಿ. ಅದಕ್ಕೆಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ. ಎಲ್ಲರೂ ನಮ್ಮ ಜೊತೆಲಿದ್ದಾರೆ. ನಮ್ಮಲ್ಲಿ ತಾರತಮ್ಯ ಇಲ್ಲ. ನಾವೆಲ್ಲ ಒಂದೇ ಮನೆ ಮಕ್ಕಳಂಗೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಿದ್ವಿ ಅಷ್ಟೇ. ಈಗ ಮಠ ಮುಂಚೆ ಹೆಂಚಿಂದಿತ್ತು, ಹಂಚು ಕಂಸಾಲಿಂದ ಮಠ ಇತ್ತು. ಈಗ ಅಭಿವೃದ್ಧಿಗೋಸ್ಕರ ಶಿಲಾ ದೇವಸ್ಥಾನ ಕಟ್ತಾ ಇದ್ದೀರಾ? ಈಗ ಮಾಡ್ತಾ ಇರ್ತಕ್ಕಂಥದ್ದು ಹಿಂದೆ ಹೆಂಚು ಮತ್ತು ಮರದ ಮುಟ್ಟಿದ್ದಿತ್ತು, ಕಂಬದ ಸಾಲು ಎಲ್ಲ ಇತ್ತು. ಈಗ ಪೂರ್ತಿ ಕಲ್ಲಲ್ಲಿ ಈಗೇನೋ ನಾವು ತೋರಿಸ್ತಾ ಇದ್ದೀವೋ ಈ ಮಠದಲ್ಲಿ ಕಟ್ಟಬೇಕು ಅಂತ ಹೊರಟಿದ್ದೀವಿ. ಭಗವಂತನ ಆಶೀರ್ವಾದ ಇದೆ. ಇದ್ರ ಜೊತೆಲೇ ನಮ್ಮ ಮೈಲಾರಲಿಂಗನ ಆಶೀರ್ವಾದ ಸಂಪೂರ್ಣವಾಗಿರೋದ್ರಿಂದ ಮಠವನ್ನು ಕಟ್ಟಿ ಮುಂದಿನ ಕಾರ್ಯವನ್ನು ಮಾಡೋಣ ಅಂತ ಹೇಳಿ ಭಗವಂತನ ಆಶೀರ್ವಾದವನ್ನು ಬೇಡ್ತಾ ಇದ್ದೀವಿ. ಈಗ ಈ ಮಠದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಅಂದರೆ ಶಿವರಾತ್ರಿ, ಈಗ ಕಾರಹಬ್ಬಗಳು ಬಂದರೆ, ಮತ್ತೊಂದು ರೇಣುಕ ಜಯಂತಿ ಬಂದರೆ ಅವಾಗ ವಿಶೇಷವಾಗಿ ಎಲ್ಲ ಪೂಜೆ ಪುನಸ್ಕಾರ ಇದ್ದೇ ಇರುತ್ತೆ. ಈಗ ದೇವಸ್ಥಾನ ನಿರ್ಮಾಣಕ್ಕೆ ದೇಣಿಗೆ ಯಾವ ಥರ ಇದು ಮಾಡ್ತೀರಾ? ಯಾರು ದಾನಿಗಳು ಅಂದರೆ ತಪ್ಪು ತಿಳ್ಕೊಳಲ್ಲ ಅಂದರೆ ಸಮಾಜವನ್ನು ಕೇಳ್ಕೊಂತೀನಿ. ನಮ್ಮ ಸಮಾಜದವರನ್ನು ಬಿಟ್ಟು ಬೇರೆಯವರನ್ನ ನಾವು ಕೇಳಲ್ಲ. ದೇಣಿಗೆನ ಕಟ್ಟಿದರೆ ಯಾವುದು ಇದು ಕುರುಬರ ಮಠಕ್ಕೆ ಬೇರೆ ಮಠದ ಸಮಾಜದಿಂದ ಇಸ್ಕೊಂಡ್ರೆ ನಾವು ಒಗ್ಗರಾಗ್ತೀವಿ ಅಂತೇಳಿ ನಮ್ಮ ಮಠದಿಂದ ಏನು ನಮ್ಮ ಕುಲಬಾಂಧವರಿದ್ದಾರೆ ಕುರುಬ ಅಂದರೆ ಅವ್ರ ಹತ್ರ ಮಾತ್ರ ಇಸ್ಕೊಂತೀವಿ, ಬಿಟ್ಟರೆ ಅನ್ಯತಾ ಬೇರೆ ಇರಲಿಲ್ಲ. ಅಂದರೆ ದೇವಸ್ಥಾನಕ್ಕೆ ಅಂದಾಜು ಎಷ್ಟು ಖರ್ಚು, ಎಷ್ಟು ವೆಚ್ಚ? ನೀವು ಸ್ವಲ್ಪ ಹೆಚ್ಚು ಕಮ್ಮಿ 2.5ರಿಂದ 2.5 ಕೋಟಿ ಬರುತ್ತೆ. 2 ಕೋಟಿ ಅಂದರೆ ಈಗ ಅಂದಾಜು ಎಷ್ಟು ತಿಂಗಳಲ್ಲಿ ಇದು ಮುಗಿಬೋದು? ನಾವು ಆದಷ್ಟು ಶಿಲ್ಪಿಯವ್ರನ್ನ ಕರೆದು ಕೇಳಿದು ಆದಷ್ಟು ಪ್ರಯತ್ನ ಮಾಡಿ ವರ್ಷದೊಳಗೆ ಕೊಡಿ, ಏನಾರು ಮಾಡಿ ಮುಂದಿನ ಕಾರ್ಯವನ್ನು ಮಾಡೋಣ ಅಂತ ಕೇಳಿದು. ಆಗಲ್ಲ ಸ್ವಾಮಿ, ಆ ವರ್ಷದೊಳಗೆ ಕೊಡೋದು ಅದ್ರದ್ದೆಲ್ಲ ಇದೆ. ನೀವು ದುಡ್ಡು ಮೇಂಟೈನ್ ಮಾಡಿ, ಕುಲಬಾಂಧವರಿಂದ ನೀವು ದುಡ್ಡು ಶುರು ಮಾಡೋದು ಕೊಡೋದ್ರಿಂದ ಏಕ್ದಮ್ ಕೊಡೋ ದುಡ್ಡು ನಿಮ್ಮ ಹತ್ರ ಇಲ್ಲದ್ರಿಂದ ದುಡ್ಡು ಮೇಂಟೈನ್ ಮಾಡಿ. ನಾನು 6 ತಿಂಗಳ ಕೊಡಿ, ದುಡ್ಡಿನ ವಿಚಾರ ಬಿಡಿ ಅಂತ ನಾನು ಆ ಮಾತು ಹಾಕಿದ್ದೀನಿ, ಬಿಟ್ಟರೆ ಅನ್ಯತಾ ತಪ್ಪಿಲ್ಲ. ಈ ದೇವಸ್ಥಾನ ನಿರ್ಮಾಣದ್ದು
ಈಗ ಏನಿದೆ ಒಂದು ಬಸವಣ್ಣ ಸಾಲು, ಆನೆ ಸಾಲು, ಹೀಗೆ ಅದ್ರ ಜೊತೆ ಟಗರ್ ಸಾಲು ಬರುತ್ತೆ. ಟಗರ್ ಸಾಲು. ಆಮೇಲೆ ನಂತರ ಇದು ಆ ಶಿಲ್ಪಿ ಯಾವ ಊರಿನವರು, ಅವರು ಹೆಸರು? ಶಿಲ್ಪಿಯವರು ಮುರುಡೇಶ್ವರದವರು. ಮೋಹನ್ ಎಚ್ ನಾಯಕ್ ಅಂತ ಹೆಸರು. ಅವ್ರು ಏನು ಮಾಡ್ತಾರೆ, ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರದಿಂದ ಕಲ್ಲನ್ನು ತಗೊಂಡೋಗಿ ಮುರುಡೇಶ್ವರದಲ್ಲಿ ಇಳಿಸಿ ಕೆತ್ತನೆ ಕಾರ್ಯವನ್ನು ಮುಗಿಸಿ ಅಲ್ಲಿಂದ ಚಿಕ್ಕನಾಯಕನಹಳ್ಳಿ ತತ್ತಾ ಇದ್ದಾರೆ. ಇಲ್ಲಿ ಕೆತ್ತನೆ ಕಾರ್ಯ ಮಾಡೋದಕ್ಕೆ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ, ಧೂಳು ಬರುತ್ತೆ ಅನ್ನೋ ದೃಷ್ಟಿಗೋಸ್ಕರ. ನಮ್ಮ ಹೆಸರೇನು? ನಮ್ಮ ಹೆಸರು ಸಿ ಕೆ ಶಾಂತಪ್ಪ ಒಡೆಯರು. ನಾವು ಕರ್ಸಿದ್ದೇನವ್ರ ಮಕ್ಕಳು. 22 ವರ್ಷ ಆಯಿತು ನಾವು ಬಂದು ಇಲ್ಲಿಗೆ. ಆಮೇಲೆ ಇನ್ನೇನು ಹೇಳಿ, ಅವರು ದೇವ್ರ ಸೇವೆ ಮಾಡ್ಕೊಂಡು ನಮ್ಮ ಕುರುಬ ಜನಾಂಗದ ಕಾರ್ಯಕ್ರಮಗಳು, ಮದುವೆ ಕಾರ್ಯಕ್ರಮ ಹೋದರೆ ಅವ್ರಿಗೆ ನಸು ಕೊಡೋದು ಇದೆಲ್ಲ ಮಾಡ್ಕೊಂಡು ದೇವ್ರ ಸೇವೆ ಮಾಡ್ಕೊಂಡು ಬರ್ತಾರೆ. ಈಗ ಗುರು ಸಿದ್ದರಾಮೇಶ್ವರ ಮಠ ಇದು ಎಷ್ಟು ವರ್ಷದ್ದು? ಇದು 400 ವರ್ಷದ ಮ್ಯಾಲ ಇತಿಹಾಸ ಹೇಳ್ತಾರೆ. ಅಂದರೆ ಅವತ್ತಿನ ನೀವು ಪೂಜೆ ಮಾಡ್ಕೊಂಡು ಬಂದಿದ್ದೀರಾ? ನಾವು ಈಗ 22 ವರ್ಷ 2021 ಇಸ್ವಿಗೆ ಬಂದಿರೋದು. ತಮ್ಮ ಹೆಸರೇನು? ನಮ್ಮ ಹೆಸರು ವರ್ಷ. ಇಲ್ಲಿ ಏನಾಗಿರೋದು ಮಠದಲ್ಲಿ? ನಾವು ಈ ಮಠದಲ್ಲಿ ನಮ್ಮ ತಾತರ ಸ್ಥಿತಿ ಪುಟ್ಟಬಾಲಯ್ಯ ಅಂತ, ನಾವು ಅವ್ರ ಮೊಮ್ಮಗ. ನಮ್ಮ ತಾತರ ಕಾಲದಿಂದ ನಾವು ಇಲ್ಲಿ ಗೌಡ್ರ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ, ಕಾರ್ಯನಿರ್ವಹಿಸ್ಕೊಂಡು ಬರ್ತಾ ಇದ್ದೀವಿ. ಈಗ ಮಠದ ಜೀರ್ಣೋದ್ಧಾರ ಕಾರ್ಯ ಹಿಡಿದಾಗಿಂದ ನಾವು ಇಲ್ಲಿ ಲೆಕ್ಕಾಚಾರನ ನೋಡ್ತಾ ಇದ್ದೀವಿ. ಸೊ ಮೊದಲು ಈ ಹಳೇ ನಮ್ಮ ತಾತವರೆಲ್ಲ ಹೇಳ್ತಿದ್ದು 400 ವರ್ಷದ ಇತಿಹಾಸ ಇದೆ ಅಂತ ಹೇಳ್ತಾ ಇದ್ರು ಇಲ್ಲಿ. ಬಟ್ ನಾವು ನೋಡಿದಾಗಿಂದ ನಮಗೆ 1922ನೇ ಇಸ್ವಿಯಿಂದನೇ ಲಿಖಿತ ದಾಖಲೆಯನ್ನು ನಾವಿಲ್ಲಿ ನೋಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. ಈಗ ಮುಂಚೆ ನಮ್ಮ ಗರ್ಭಗುಡಿನಲ್ಲಿ ನೆರೆ ದೇವರಿತ್ತು, ಅದನ್ನೇ ನಾವು ಉತ್ಸವ ಮೂರ್ತಿಯಾಗಿ ಮಾಡಿಕೊಂಡು ಇಷ್ಟು ದಿವಸ ನಾವು ಕಾರ್ಯ ಮಾಡ್ತಾ ಬಂದಿದ್ದೀವಿ. ಇನ್ನು ಮುಂದಿನ ದಿವಸಗಳಲ್ಲಿ ಉದ್ಭವ ಲಿಂಗದಲ್ಲಿ ಉದ್ಭವ ರೇವಣಸಿದ್ದೇಶ್ವರನ ಪ್ರತಿಷ್ಠಾಪನೆ ಮಾಡಿ ನೆರೆ ದೇವ್ರನ್ನೂ ಸಹ ಇಟ್ಕೊಂಡು ನಾವು ಮುಂದಿನ ಕಾರ್ಯಗಳನ್ನ ಮಾಡ್ಕೊಂಡು ಬರ್ತೀವಿ. ನೆಚ್ಚಿನ ಕುಲಬಾಂಧವರಿದ್ದಾರೆ. ಅವರೇನು ಈ ಶ್ರೀ ಗುರು ಸಿದ್ದೇಶ್ವರ ಮಠವನ್ನು ಕಟ್ತಾ ಇದ್ದೀವಲ್ಲ, ತಮ್ಮಲ್ಲಿ ತನು ಮನ ಧನವನ್ನು ಅರ್ಪಿಸಿ ಅದರ ಜೊತೆಗೆ ತಾವು ಒಂದು ಮಠ ಕಟ್ತಾ ಇರ್ತಕ್ಕಂಥ ಸಮಯದಲ್ಲಿ ಎಲ್ಲರೂ ಬಂದು ನೋಡಿ ಸಹಕಾರ ಕೊಡಬೇಕು ಅಂತ ಭಗವಂತನಲ್ಲಿ ಬೇಡ್ಕೊಂತೀವಿ.